ಗೈಸ್, ಎಲ್ರಿಗೂ ರವಿ ಪಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡ್ತಿರೋದು ಏನಂದರೆ ಓನರ್ ಮತ್ತು ಎಂಪ್ಲಾಯ್. ಓನರ್ ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಇಷ್ಟ ಬಂದಂಗೆ ಬರ್ತಾರೆ, ಅವ್ರ ಇಷ್ಟ ಬಂದಂಗೆ ಹೋಗ್ತಾರೆ. ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. ಎಂಪ್ಲಾಯ್ ಬಗ್ಗೆ ಮಾತಾಡ್ಬೇಕಂದ್ರೆ 9 to 5. ಇನ್ನು ಓ ಟಿ ಎಲ್ಲ ಸೇರಿ 8 ಅವರ್ ಮೇಲೆ ಓ ಟಿ ಇದೆ. 2 ಅವರ್ ಎಷ್ಟೋ ಮಾಡಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ. ದುಡ್ಡು ಇಲ್ಲ ಅಂದರೆ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಆ ಥರ ಇರ್ತೀವಿ. ದುಡ್ಡಿಲ್ಲ ಅಂದರೆ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಎಂಪ್ಲಾಯಿ ಅಂತಂದರೆ ಅವ್ರು ಹೇಳಿದ ಟೈಮ್ ಬರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಬರಲೇಬೇಕು. ದುಡ್ಡು ಇಲ್ಲ ಅಂದರೆ ದುಡಿಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. 9 to 5 ಜಾಬ್. ಅವ್ರು ಹೇಳಿದ ಟೈಮ್ ಬರಲೇಬೇಕು, ಅವ್ರು ಹೇಳಿದ ಕೆಲಸ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇನ್ನು ಓನರ್ ಅಂದರೆ ಅವ್ರು ಇಷ್ಟ ಬಂದಂಗೆ ಬರ್ತಾರೆ, ಅವ್ರು ಇಷ್ಟ ಬಂದಂಗೆ ಮಾಡ್ಬೋದು ಕೆಲಸ. ಅವ್ರ ಕೆಲಸ ಮಾಡಿದ್ರು ಸಂಬಳ, ಮಾಡಿದ್ರು ಇದ್ರ ಸಂಬಳ. ಬಟ್ ಓನರ್ ಹಂಗೆ, ಕೆಲಸಗಾರರಿಗೆ ಹಂಗಲ್ಲ. ಕೆಲಸ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಕೆಲಸ ಅಂತೂ ಮಾಡಲೇಬೇಕು. ಅಷ್ಟೇ. ಇನ್ನು ರಜೆ ಬೇಕು ಅಂತಂದರೆ, ರಜದ ಬಗ್ಗೆ ಮಾತಾಡಬೇಕು ಅಂತಂದರೆ ರಜದ ಬಗ್ಗೆ ಏನು ಹೇಳೋಂಗೇ ಇಲ್ಲ. ಓನರ್ ಹೆಂಗೆ ಹೇಳ್ತಾರೆ ಹಂಗೆ. ಇವತ್ತು ರಜೆ ಕೇಳಿದ್ರೆ ನಾಳೆ, ಇವತ್ತು ಕೆಲಸ ಮಾಡೋದು ನಾಳೆ ರಜೆ ತಗೊತಾರೆ ಅಷ್ಟೇ. ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಹಬ್ಬ ಆಯಿತು ರಜೆ ಕೊಡಿ ಅಂದರೆ ರಜೆ ಕೊಡೋಲ್ಲ, ರಜೆ ಅಂತ ಕೊಡೋಲ್ಲ. ಇಷ್ಟಾದ್ರೆ ಕೆಲಸ ಮಾಡಿ, ಇಲ್ಲಾಂದರೆ ಹೋಗಿ ಕೆಲಸ ಬಿಟ್ಟು ಹೋಗಿ ಹೋಗ್ತಾರೆ. ನಮಗೆ ರಜೆ ಬೇಕೇ ಬೇಕು ಅಷ್ಟೇ. ಅವ್ರಿಗೇನು ನಾವಿಲ್ಲ, ಇನ್ನೊಬ್ರು ಬರ್ತಾರೆ ಅಷ್ಟೇ. ಹಂಗೆ ಅಂದ್ಕೊಂಡು ಆಯ್ತು. ಬಟ್ ದುಡ್ಡು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ದುಡ್ಡು ಮಾಡೋದು ಮೇನ್ ನೋಡಿ. ದುಡ್ಡು ಇಲ್ಲ ಅಂದರೆ ಏನೇನು ಮಾಡಬೇಕು, ಮೇನ್ ದುಡ್ಡು ಮಾಡಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಸ್ಯಾಲ್ರಿಗೆ ಬಂತು ಅಂತಂದರೆ, ಎಂಪ್ಲಾಯ್ ಸ್ಯಾಲ್ರಿ ಏನೊಂದು 15,000 20 ಸಾವಿರ ಇರ್ಬೋದು. ಓನರ್ ಸ್ಯಾಲ್ರಿ 15,000 20 ಸಾವಿರ. ಅವ್ರು ದುಡಿಯೋ ಟೈಮು ಡೈಲಿ 10 ಅವರ್, 5 ಅವರ್ ಡ್ಯೂಟಿ, 2 ಅವರ್ ಒಟ್ಟು 10 ಅವರ್. ಒಬ್ಬರು ಓನರ್ ಕೆಳಗೆ 5 ಜನ ಕೆಲಸ ಮಾಡ್ತಿರ್ತಾರೆ. ಒಬ್ರಿಗೆ 10 ಅವರ್ ಅಂತಂದರೆ ಓನರ್ ಕೆಳಗಡೆ 5 ಅವರ್ 5 ಜನ ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ 5 ಅವರ್ 5 ಜನ ಅಂತಂದರೆ 5 ಜನರಿಗೆ 50 ಅವರ್. ಒಬ್ಬ ಎಂಪ್ಲಾಯಿ ಒಂದು ವಾರ ದುಡಿಯೋದ, ಒಬ್ಬ ಓನರು ಒಂದು ದಿನಕ್ಕೆ ದುಡಿತಾರೆ. ಒಬ್ಬ ಎಂಪ್ಲಾಯಿ ಒಂದು ವಾರ ದುಡಿಯೋದು ಒಂದು, ಒಬ್ಬ ಓನರು ಒಂದು ದಿನ ದುಡಿಯೋದು ಒಂದು. ಇನ್ನು ಸ್ಯಾಲ್ರಿ ಬಂತು ಅಂದರೆ ಒಬ್ಬ ಎಂಪ್ಲಾಯ್ ಸ್ಯಾಲ್ರಿ 15,000 20 ಸಾವಿರ. ಅದು 15,000 20 ಸಾವಿರದಲ್ಲಿ 5 ಸಾವಿರ ಮನೆ ಬಾಡಿಗೆ, 5 ಸಾವಿರ ಮನೆ ಖರ್ಚು, ಇನ್ನು 5 ಸಾವಿರ ಅದೇ ಚೀಟಿ, ಇನ್ನು 5 ಸಾವಿರ ಮಿಕ್ಕಿರುತ್ತೆ. ಅದು ಟಿ ವಿ ಬಿಲ್ಲು, ಕರೆಂಟ್ ಬಿಲ್ಲು, ಮೊಬೈಲ್ ಬಿಲ್ಲು, ಪೆಟ್ರೋಲ್ ಖರ್ಚಾಗ್ತದೆ. ಅಲ್ಲಿ ದುಡಿಯೋದು ಅಲ್ಲೇ ಹೋಯ್ತು, ಅದು ದುಡಿಯೋದು ಅಲ್ಲೇ ಹೋಗೋದು. ಅದು ದುಡ್ದಿದ್ದು ಏನು ಪ್ರಯೋಜನ ಇಲ್ಲ. ಎಂಬುದು ಕೆಲಸ ಮಾಡ್ತಾನೆ ಏನು ಪ್ರಯೋಜನ ಇಲ್ವಾ? ಮೇಯ್ನು ದುಡಿಯೋದೆಲ್ಲ ಇಂಪಾರ್ಟೆಂಟು. ಸೇವಿಂಗ್ ಮೇಯ್ನ್. ನಾವೆಷ್ಟು ಸೇವಿಂಗ್ ಮಾಡ್ತೀವಿ ಅದು
ತಿಂಗಳಿಗೆ ಒಂದು 3,000 ಉಳಿಸ್ಬೋದು. ನಾವು ಎಷ್ಟೇ ದುಡಿದ್ರೂ ತಿಂಗಳು ಪೂರ್ತಿ ಕೆಲಸ ಮಾಡೋದು. ಒಂದು ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ತಿಂಗಳು ಪೂರ್ತಿ ಕೆಲಸ ಮಾಡಿದ್ರು ನಮ್ಗೆ ಉಳಿಯೋದು ತಿಂಗಳು 3,000 ಅಷ್ಟೇ. ಒಟ್ಟ ನಮ್ಮ ತಿಂಗಳು ದುಡಿಮೆ 3,000 ಅಷ್ಟೇ. ಇದೇ ಸತ್ಯ, ಇದೇ ವಾಸ್ತವ, ಇದೇ ನಿಜ ಅಷ್ಟೇ. ಏನೇನೋ ಕನಸುಗಳೆಲ್ಲ ಕಾಣೋದಲ್ಲ. ಅಷ್ಟೇ. ಇನ್ನು ಓನರ್ ಅವರು ಮನೆ ಖರ್ಚು ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಅವರು ನಾವೆಲ್ಲ ಎಂಪ್ಲಾಯ್ ದುಡಿಯೋದು ಒಂದೇ. ಅವರು ನಾವೆಲ್ಲ 5 ಜನ ಏನು ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲ ದುಡಿಯೋದು ಎಷ್ಟು ದುಡಿತಾರೆ ಓನರ್ ಅಷ್ಟು ತಗೋಬೋದು. ನಾವೆಲ್ಲ ಸೇರಿ 1,00,000 ದುಡಿದ್ರೆ ಅವರು ಒಬ್ಬರೇ 1,00,000 ದುಡಿಬೋದು. ನಮ್ಮೆಲ್ಲರಿಗೂ ಎಷ್ಟಿರುತ್ತೆ ಅಷ್ಟು ಅದು ಇರ್ತದೆ. ಅಂದಾಜಲ್ಲಿ ತಗೊಂಡ್ರು ಅವರು ಮನೆ ಖರ್ಚು ಅವರು ಕಷ್ಟ ಬೆಳೆದು ಬಂದಿರ್ತಾರೆ. ಅವರು ಎಲ್ಲ ಒಬ್ಬ ಎಂಪ್ಲಾಯ್ ಕೆಲಸ ಮಾಡಿ ಬಂದಿರ್ತಾರೆ, ಇಲ್ಲ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಮಾಡಿಟ್ಟಿರ್ತಾರೆ. ಹಾಂ, ಬಟ್ ಅವ್ರಿಗೇನು ಮನೆ ಬಾಡಿಗೆ ಕಟ್ಟಂಗಿಲ್ಲ. ಬಟ್ ಉಳಿತದೆ. ಅದೇ ಇವಾಗ ದುಡಿದ್ರೆ ಮುಂದಕ್ಕೆ, ಇವಾಗ ದುಡಿದ್ರೆ ಮುಂದೆ ಹೆಲ್ಪ್ ಆಗ್ಬೋದೇನು ಇಷ್ಟೇ. ಆ ಥರ ಮನೆ ಬಾಡಿಗೆ ಕಟ್ಟಂಗಿಲ್ಲ. ಮನೆ ಕಟ್ಟಿ ಒಂದು 10,000 ಬೀಳ್ಬೋದೇನು, ಇನ್ನು ಮಿಕ್ಕಿದೆಲ್ಲ ಸೇವಿಂಗು ನೋಡಿ. ಆ ಥರ ಇರಬೇಕು. ಇಷ್ಟೇ ನೋಡಿದೆ ಓನರ್ಗೂ ಒಬ್ಬ ಎಂಪ್ಲಾಯಿಗೂ ಇರೋ ವ್ಯತ್ಯಾಸ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್.